ಕಾಮುಕ ದಂಪತಿಗೆ ಗಲ್ಲು ಶಿಕ್ಷೆ ಪ್ರಕಟ. 33 ಮಕ್ಕಳ ಬದುಕು ನಾಶ ಮಾಡಿದ್ದ ಕ್ರೂರಿಗಳಿಗೆ ಮರಣ ದಂಡನೆ. ಡಾರ್ಕ್ ವೆಬ್ ಮೂಲಕ ವಿದೇಶಕ್ಕೆ ವಿಡಿಯೋ ಮಾರಾಟ. ಇವರಿಗೆ ಬದುಕುವ ಯಾವುದೇ ನೈತಿಕತೆ ಇಲ್ಲ. ಕಾಮುಕ ಜೋಡಿಗಳು ಅರ್ಥಾತ್ ಕಾಮುಕ ದಂಪತಿಗೆ ಗಲ್ಲು ಶಿಕ್ಷೆ ಪ್ರಕಟ. 33 ಮಕ್ಕಳ ಬದುಕು ನಾಶ ಮಾಡಿದ್ದ ಕ್ರೂರಿಗಳಿಗೆ ಮರಣ ದಂಡನೆ. ಹಸುಗೂಸುಗಳು ಡಾರ್ಕ್ ವೆಬ್ ಮೂಲಕ ವಿದೇಶಕ್ಕೆ ವಿಡಿಯೋ ಮಾರಾಟ ಮಾಡ್ತಾ ಇದ್ರು. 33 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ರು ದರಿದ್ರ ಗಂಡ ಹೆಂಡತಿರು. ಆರೋಪಿಗಳಾದ ರಾಮ್ ಭವನ್ ಮತ್ತು ಪತ್ನಿ ದುರ್ಗಾವತಿಗೆ ಗಲ್ಲು ಶಿಕ್ಷೆ. ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ಡಾರ್ಕ್ ವೆಬ್ ಮೂಲಕ 47 ದೇಶಗಳಿಗೆ ಮಕ್ಕಳ ಹಸಿ ದೇಹದ ಫೋಟೋಗಳನ್ನು ಕ್ಯಾಮರಾದಲ್ಲಿ ಚಿತ್ರೀಕರಿಸಿ ವೆಬ್ಗಳಿಗೆ ಮಾರಾಟ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಹೆಂಡತಿ ಕೊರಳಿಗೆ ನೆಕ್ಲೆಸ್ ಹಾಕ್ತಿದ್ದಂತೆ. 2010ರಿಂದ 2020ರವರೆಗೆ ನಡೆದಿದ್ದ ದೌರ್ಜನ್ಯ ಅದು. ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಮಕ್ಕಳನ್ನು ಕರೆಸಿ ಅವರ ದೇಹದ ಮೇಲೆ ವಿಕೃತ ಮೆರೀತಿದ್ದ ಚಿತ್ರಕೂಟ ಬಾಂದಾ ಸುತ್ತಮುತ್ತ ಸತತವಾಗಿ ಈ ದೌರ್ಜನ್ಯ ನಡೆದಿದೆ. 2021ರಲ್ಲಿ CBI ಸಲ್ಲಿಸಿದ್ದ ಸುದೀರ್ಘ ದೋಷಾರೋಪ ಪಟ್ಟಿ. ಕಾಮುಕ ದಂಪತಿಗೆ ಗಲ್ಲು ಶಿಕ್ಷೆ. ಬದುಕೋದಕ್ಕೆ ಯಾವ ನೈತಿಕತೆ ಇದೆ ಹೇಳಿ ಇವರಿಗೆ? ಸಾಕು ಹಂದಿಗಳ ಥರ ಕಾಣುತ್ತಿರೋ ಇವರೇ ಆ ದಂಪತಿಗಳು. ಸರಿಸುಮಾರು 33 ಮಕ್ಕಳ ಸಂಖ್ಯೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಇದೆ. ಆ 33 ಹಸುಗೂಸುಗಳ ದೇಹದ ಯಾವ ಭಾಗಗಳು ಬೆಳವಣಿಗೆ ಆಗಲಿಲ್ಲ. ಅಂದರೆ ಕಾಮದ ಕಲ್ಪನೆ ಇರಲಿಲ್ಲ ಆ ವಯಸ್ಸಿನ ಮಕ್ಕಳಿಗೆ. ಸೆಕ್ಸ್ ಅಂದರೆ ಏನನ್ನೋದೇ ಗೊತ್ತಿಲ್ಲ. ಆ ಮಕ್ಕಳ ದೇಹದ ಮೇಲೆ ವಿಕೃತ ಮೆರೆದಿದ್ದ ಈತ. ನಿಮಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ವಿವರಿಸಿ ಹೇಳ್ತಾ ಇದ್ದೀವಿ. ಆ ಮಕ್ಕಳ ದೇಹದ ಮೇಲೆ ಖಾಸಗಿ ಅಂಗಾಂಗಗಳ ಮೇಲೆ ಕಚ್ಚಿದ್ದ. ಆ ಮಕ್ಕಳ ದೇಹವನ್ನು ವಿಕೃತವಾಗಿ ಆನಂದ ಪಟ್ಟಿದ್ದ ಈ ಅಷಡ್ಢಾಳನನ್ನು ಉತ್ತರ ಪ್ರದೇಶದ ಕೋರ್ಟು ನಿನ್ನೆ ದಿನ ಅದು ಪ್ರಕಟ ಆಯಿತು. ಈ ದಂಪತಿಗಳಿಗೆ ಗಲ್ಲು ಶಿಕ್ಷವೇ ಸೂಕ್ತ. ಬದುಕೋದಕ್ಕೆ ಯಾವ ನೈತಿಕತೆಯೂ ಇಲ್ಲ. ಈ ಭೂಮಿಯಲ್ಲಿ ಒಂದು ಕ್ಷಣ ಉಸಿರಾಡೋದಕ್ಕೂ ಕೂಡ ಇವರಿಗೆ ಯಾವುದೇ ಯೋಗ್ಯತೆ ಇಲ್ಲ. ಕಾರಣ ತನ್ನ ಮಕ್ಕಳ ವಯಸ್ಸಿನ ಮಕ್ಕಳ ಜೊತೆ ತನ್ನ ಕಾಮತೃಷೆಯನ್ನು ತೀರಿಸ್ಕೊಂಡಿದ್ದ ಆತ. ತಲೆಯಲ್ಲಿ ಮುಂಚೆನೇ ಕೂದಲಿಲ್ಲ, ತಲೆ ಒಳಗೂ ಬುದ್ಧಿ ಇರಲಿಲ್ಲ. ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ಡಾರ್ಕ್ ವೆಬ್ಗಳಿಗೆ ಮಾರಾಟ ಮಾಡ್ತಿದ್ದಂತೆ. ಲಕ್ಷಾಂತರ ರೂಪಾಯಿ ಕಮಾಯಿ ಮಾಡ್ತಿದ್ದ. ಪುಟ್ಟ ಗೂಸುಗಳು ಆ ಮಕ್ಕಳ ಜೊತೆ ಮಾಡಿದ್ದ ಕಾಮದ ಮರಣ ಮೃದಂಗ ಇತ್ತಲ್ಲ, ನಿಜಕ್ಕೂ ಕೂಡ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು ಆ ಪ್ರಕರಣ ಮುನ್ನೆಲೆಗೆ ಬಂದಾಗ. ಆರೋಪಿಗಳಾದ ರಾಮ್ ಭವನ್ ಮತ್ತು ಪತ್ನಿ ದುರ್ಗಾವತಿಗೆ ಗಲ್ಲು ಶಿಕ್ಷೆ ಪ್ರಕಟ. ಇದನ್ನು ಭಾರತವೇ ಸ್ವಾಗತಿಸಿದೆ. ಯಾವಾಗ ಈ ಪ್ರಕರಣ ಉತ್ತರ ಪ್ರದೇಶದಲ್ಲಿ ಮುನ್ನೆಲೆಗೆ ಬಂತೋ ಸಾಕಷ್ಟು ತಾಯಂದಿರು ತಮ್ಮ ಗರ್ಭಚೀಲಕ್ಕೆ ಹೊಡ್ಕೊಂಡಿದ್ರು. ಈ ಗರ್ಭದಲ್ಲಿ ಹೆಣ್ಣು ಮಗಳಿಗೆ ನಾವು ಅವಕಾಶ ಕೊಡಬಾರ್ದು, ಕಾರಣ ಹೆಣ್ಣು ಹುಟ್ಟಿದ್ರೆ ಭಾರತದಲ್ಲಿ ರೇಪ್ ಮಾಡಲಾಗುತ್ತೆ ಅಂತ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣದ ಪ್ರಮುಖ ಆರೋಪಿಗಳು ಈಗ ಅಪರಾಧಿಗಳಾಗಿ ಗಲ್ಲು ಶಿಕ್ಷೆಗೆ ಅವರ ವಿರುದ್ಧ ಪ್ರಕಟವಾಗಿರುವಂತಹದ್ದು ಇಡೀ ಭಾರತವೇ ಸಂಭ್ರಮದಿಂದ ಸ್ವಾಗತ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.